ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಾನಂದ ಅವರೇ, ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಕೇಳಿ. ಲಿರಿಕ್ಸ್ ಇನ್ನೊಮ್ಮೆ ಹೇಳ್ತೀನಿ ನಾನು. ಈ ಸರ್ಸೆ ಸಾಂಗ್ ಇದೆಯಲ್ಲ, ನೀವು ಹೇಳ್ತಾ ಇದ್ರಿ ಯುವಕರನ್ನ ಅಥವಾ ಈ ಬಾಟ್ಲ್ ಹಿಡ್ಕೊಂಡು ಹೇಳಿರುವಂಥದ್ದು. ಕೇಳಿಸ್ಕೊಳ್ಳಿ ಇದನ್ನ. ಮೇಲೆತ್ತಿ ಕೆಳಗೆ ಇಳಿಸಿ, ತುತಿಗ್ದಂಗೆ ಒಳಗೆ ಇಳಿಸಿ, ಒಳಗೊಳಗೆ ಹೊರಗೆ ಬಂದ್ರೆ ಖಾಲಿ ಖಾಲಿ ಅನ್ನೋದು ಹಾಡಕ್ಕೆ ಬರಲ್ಲ, ಬಟ್ ಹಂಗೆ ಒಂದು ವಾಕ್ಯ ರೂಪದಲ್ಲಿ ಹೇಳ್ತಾ ಇದ್ರು. ಮೈ ಮೇಲಂತೂ ಚೆಲ್ಬೇಡ್ರಪ್ಪ ಬೇಜಾರಾಯ್ತದೆ. ಒಂದ್ ನಿಮಿಷ ಶಿವಾನಂದ ಅವರೇ ಲಿರಿಕ್ ಮುಗಿಸ್ತೀನಿ. ಮೈ ಮೇಲಂತೂ ಚೆಲ್ಬೇಡ್ರಪ್ಪ ಬೇಜಾರಾಯ್ತದೆ, ಮನೆಗೆ ಹೋದ್ರೆ ನಿನ್ನ ಗುಟ್ಟು ರಟ್ಟು ಆಯ್ತದೆ, ಇಲ್ಲೇ ನೆಕ್ಕೊಂಡು ಹೋಗ್ಬಿಡಿ, ಇಲ್ಲೇ ಓಡಿಸ್ಬಿಡಿ, ಕೈಯಲ್ಲಿ ಬಾಟ್ಲು ಮನೆ ತನಕ ತಗೊಂಡು ಹೋಗ್ಬೇಡಿ. ನೆಕ್ಸ್ಟ್ ಬರ್ತೀನಿ. ಮೀಸೆ ಹೊತ್ತವರಿಗೆಲ್ಲ ನಾನೊಂದು ಕ್ವಶನ್ ಕೇಳಲ್ಲ, ಮನೆಯಲ್ಲಿ ಎಲ್ಲ ಇದ್ರು ಯಾಕೆ ನಮ್ಗೆ ನಂದೇ ಬೇಕೆ, ಅಂದ್ರೆ ನಿಮ್ಗೆ ನಂದೇ ಬೇಕೆ ಅಂತ ಹೇಳಿ. ಅಂದ್ರೆ ಮನೇಲಿ ಎಲ್ಲ ಇದ್ರು ಯಾಕೆ ನಿಮ್ಗೆ ನಂದೇ ಬೇಕೆ. ಇದು ಯಾವ ಎಣ್ಣೆ ಬಾಟ್ಲಿ ಇದು ಗೊತ್ತಿಲ್ಲ. ಮೆತ್ತಗಿರ್ತದೆ, ನೋಡ್ತದಂಗೆ ಸೋರ್ತದೆ, ಬಾಯಿಗಿಟ್ರೆ ಉಪ್ಪಿನಕಾಯಿ ಬೆಚ್ಚಗಾಯ್ತದೆ, ಅದು ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಇದೆಯಲ್ಲ, ಮನೇಲಿ ಎಲ್ಲ ಇದ್ರೂ ಓಕೆ, ಬಟ್ ನಂದೇನೆ ಯಾಕಬೇಕು ಅಥವಾ ನಿಮ್ಗೆ ನಂದೇ ಯಾಕಬೇಕು ಅನ್ನುವಂಥದ್ದು ಏನ್ ಯಾವ ಬಾಟ್ಲಿ ಇದು? ಫಾರಿನ್ ಬಾಟ್ಲಾ? ನಾನು ಇನ್ನೊಂದಿಟ್ಟು ಕೇಳಿ, ಇದೆಂತ ಸಾಹಿತ್ಯ ಅಂತ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇಂತಹ ಕನ್ನಡ ನಾಡಲ್ಲಿ ಈ ರೀತಿಯ ಪದ ಬಳಕೆ ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಪದ ಬಳಕೆ ಹೇಳ್ತಿಲ್ಲ ಸರ್, ನಾವು ತಗೊಳ್ಳೋ ರೀತಿ ಅಂತ ಹೇಳ್ತಿರೋದು. ಅವರು ಪದ ಅವ್ರು ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡ್ತಾರೆ ಬಿಡಿ, ನಾನು ಹೇಳ್ತೀನಿ ಗೊತ್ತಾ. ಓಕೆ ಶಿವಾನಂದ ಅವರೇ, ನಿಮ್ಗೆ ಯಾವ್ದು ಒಳ್ಳೇದಿದೆ ಅದನ್ನ ತಗೊಳ್ಳಿ, ಕೆಟ್ಟದಿರೋದನ್ನ ಬಿಟ್ಟಾಕ. ಓಕೆ, ಥ್ಯಾಂಕ್ ಯು.